ಮೀಯು ಆಟ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಈಗ ನಮ್ಮ ದೇಹಕ್ಕೆ ರೋಗ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೆಡಿಸಿನ್ ಅನ್ನೋದು ಇರುತ್ತೆ. ಈಗ ಜ್ವರ ಬಂತು ಅಂತ ಹೇಳಿದ್ರೆ ಡೋಲೋ 650, ಈಗ 55 60 650. ಆಮೇಲೆ ಇನ್ನೊಂದು ಪ್ಯಾರಾಸಿಟಮಾಲ್ ಅಂತ ಕರೀತಾರೆ, ಇನ್ನೊಂದು ಕೇಳಿದ್ದೀರಾ? ಸೊ ಪ್ಯಾರಾಸಿಟಮಾಲಲ್ಲಿ ಏನಾಗಿರುತ್ತೆ, MG ಕಡಿಮೆ ಇರುತ್ತೆ, ಡೋಲೋನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಪ್ಯಾರಾಸಿಟಮಾಲಲ್ಲಿ ಸ್ವಲ್ಪ MG ಜಾಸ್ತಿ ಇರುತ್ತೆ. ಈ ಸೌತ್ ಕರ್ನಾಟಕ ಸೈಡಲ್ಲೆಲ್ಲ ಡೋಲೋ ಅಂತ ಕರಿತೀವಿ, ಆ ಕಡೆ ಪ್ಯಾರಾಸಿಟಮಾಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮೀಯು ಆಟದಲ್ಲಿ ಹೀರೋ ಬಂದ್ಬಿಟ್ಟು ಯಾರು ಅಂತ ಹೇಳಿದ್ರೆ ಒಬ್ಬ ಕಾದ್ರಿ ಬ್ಯಾರಿ ಅಥವಾ ಕಾದ್ರಿ ಸ್ಯಾಬಾ ಅಂತ ಹೇಳಿ, ಅಂದರೆ ಮುಸಲ್ಮಾನ್ ವ್ಯಕ್ತಿ. ಆ ಮುಸಲ್ಮಾನ ವ್ಯಕ್ತಿಗೆ ಏನಿದೆ ಅಂತ ಹೇಳಿದ್ರೆ ರೋಗ ಇದೆ. ಏನು ರೋಗ ಅಂತ ಹೇಳಿದರೆ ವಾತದ ರೋಗ ಅಂತ ಹೇಳಿ. ಅಂದರೆ ಈ ವಾತದ ರೋಗ ಅಂತ ಹೇಳಿದ್ರೆ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದರಿಂದ ಗ್ಯಾಸ್ಟ್ರಿಕ್ನಿಂದ ಬಂದಿರತಕ್ಕಂಥದ್ದು, ಇಲ್ಲಾಂದರೆ ದೇಹದಲ್ಲಿ ಅಲ್ಲಲ್ಲಿ ಸ್ವಲ್ಪ ಗೆಡ್ಡೆ ಟೈಪಲ್ಲಿ ಇರ್ತಾವಲ್ವ, ಆ ಥರ ಬಂದಿರುತ್ತೆ. ಸೊ ಅಂಥ ರೋಗಕ್ಕೆ ಮದ್ದು ಯಾವುದು ಅಂತ ಹೇಳಿದ್ರೆ ಬಿಸಿ ನೀರು. ಸೊ ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರ ಜೊತೆಗೆ, ಇಲ್ಲಾಂದರೆ ಬಿಸಿನೀರಲ್ಲಿ ಸ್ನಾನ ಮಾಡೋದ್ರ ಜೊತೆಗೆ ದೇಹಕ್ಕೆ ಬಂದಿರತಕ್ಕಂಥ ನೋವನ್ನು ಆ ಸಂದರ್ಭಕ್ಕೆ ಕಡಿಮೆ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾನೆ ಇವನು ಅಂತ ಹೇಳಿದ್ರೆ, ಯಾರ್ದೋ ಒಬ್ಬರ ಮನೆಯಲ್ಲಿ ಪ್ರತಿದಿನ ಹೋಗಿ ನೀರನ್ನು ಕಾಯಿಸೋದ್ರ ಮೂಲಕವಾಗಿ ಅವ್ರು ಸ್ನಾನ ಆದಮೇಲೆ ನನಗೆ ಸ್ನಾನ ಮಾಡೋದಕ್ಕೆ ಕೊಡ್ತಾರಲ್ವಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಏನು ಮಾಡಿರ್ತಾರೆ, ಅವರು ಹೇಳಿರೋದಕ್ಕೆ ಇವ್ರು ಒಪ್ಕೊಂಡು ಪ್ರತಿದಿನ ಹೋಗಿ ಅವ್ರು ಏನು ಮಾಡ್ತಿರ್ತಾರೆ, ನೀರನ್ನು ಕಾಯಿಸ್ಬಿಟ್ಟು ಬರ್ತಾ ಇರ್ತಾರೆ. ಅರ್ಥ ಆಗಿದೆಯಾ? ಸೊ ಒಟ್ಟು ಪಾಠ ಏನು ಮಾತಾಡುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ಉಪಕಾರ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಅವ್ರಿಗೆ ಏನು ಮಾಡಬೇಕಾಗತ್ತೆ, ಪ್ರತಿ ಉಪಕಾರವನ್ನು ಮಾಡಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಉಪಕಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಕಡೆಯಿಂದ ಆ ಉಪಕಾರವನ್ನು ಬಯಸಬಾರ್ದು, ಮತ್ತೆ ರಿಟರ್ನ್ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ಹಾಗೆ ಬಿಟ್ಬಿಡ್ಬೇಕು. ಬಟ್ ಇನ್ನೊಂದು ಸಲ ಬಯಸಿದ್ರೆ ಏನಾಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಉಪಕಾರವನ್ನು ಮಾಡ್ತಿದ್ದೀನಿ ಅಂದಾಗ ಪ್ರತಿ ಉಪಕಾರನೂ ನಾವು ಮಾಡಬೇಕಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲೂ ಕೂಡ ಈ ಪಾಠವನ್ನು ನೋಡೋದಕ್ಕೆ ಸಾಧ್ಯತೆ ಇದೆ. ಕ್ಲಿಯರಾ? ಸೊ ಈಗ ಒಂದು ಕಡೆಯಿಂದ ಹೇಳ್ಕೊಂಡು ಹೋಗ್ತೀನಿ. ಏನು ಅಂತ ಹೇಳಿದ್ರೆ, ಈ ಪಾಠದಲ್ಲಿ ವೆಂಕಪ್ಪ ಶೆಟ್ಟಿ ಮತ್ತು ವೆಂಕಪ್ಪ ಶೆಟ್ಟಿ ಮತ್ತು ಉಮ್ಮಕ್ಕ ಶೆಟ್ಟಿ ಅವರ ಮಗಳು ಸುಮಾ ಅದು ಏನಾಗಿ ಹೇಳೆ, ಬಾಣಂತಿಯಾಗಿ ಹೇಳೆ. ಸೊ ಬಾಣಂತಿಯಾಗಿ ಹೇಳೆ ಅಂತ ಹೇಳಿದಾಗ ಪ್ರತಿದಿನ ಮಗು ಮತ್ತು ತಾಯಿ ಇಬ್ರಿಗೂ ಸ್ನಾನ ಮಾಡಿಸ್ಬೇಕು. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ಎಲ್ಲಿ ಅಂತ ಹೇಳಿದ್ರೆ ಘಟ್ಟ ಪ್ರದೇಶಗಳಲ್ಲಿ. ಘಟ್ಟ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟ ಅಂತ ಹೇಳಿ ಕರಿತೀವಲ್ವಾ, ಆ ಘಟ್ಟ ಪ್ರದೇಶಗಳಲ್ಲಿ ಏನಾಗ್ತಾ ಇರುತ್ತೆ, ಯಾವಾಗಲೂ ಕೂಡ ಮಳೆ ಜಟಿ ಬೀಳ್ತಾನೆ ಇರುತ್ತೆ ಮಳೆಗಾಲದ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮನೆಯಲ್ಲಿ ನೀರು ಕಾಯಿಸಬೇಕು ಅಂತ ಹೇಳಿದಾಗ ಸೌದೆಗಳನ್ನು ಇಟ್ಕೋಬೇಕಾಗತ್ತೆ. ಅದು ಒಣಗಿರ್ತಕ್ಕಂಥ ಸೌದೆಗಳನ್ನು ಹಾಗೆ ಇಟ್ಕೋಬೇಕು, ಅದು ನೆನಿಬಾರ್ದು, ಮತ್ತು ಇನ್ನೇನು ಒದ್ದೆ ಆಗಬಾರ್ದು, ಇಲ್ಲಾಂದರೆ ತೇವಾಂಶವನ್ನು ಕೂಡ್ಕೋಬಾರ್ದು. ಹಾಗೆ ಅದನ್ನೇನು ಮಾಡಿರ್ತಾರೆ, ಶೇಖರಣೆ ಮಾಡಿ ಒಳಗಡೆ ಇಟ್ಕೊಂಡಿರ್ತಾರೆ. ಸೊ ಇವನನ್ನು ಹೋಗಿ ವೆಂಕಪ್ಪ ಶೆಟ್ಟಿ ಏನು ಮಾಡಿರ್ತಾನೆ, ತನ್ನ ಮಗಳಿಗೆ ಬೇಕಾಗಿರ್ತಕ್ಕಂಥ ನೀರು ಮತ್ತು ಮೊಮ್ಮಗುಗೆ ಬೇಕಾಗಿರ್ತಕ್ಕಂಥ ಬಿಸಿ ನೀರನ್ನು ನೀವು ಕಾಯಿಸ್ಕೊಟ್ರೆ ನಿಮ್ಮ ದೇಹಕ್ಕೆ ಬಂದಿರತಕ್ಕಂಥ ವಾತದ ರೋಗಕ್ಕೆ ಬೇಕಾಗಿರ್ತಕ್ಕಂಥ ಬಿಸಿ ನೀರಲ್ಲಿ ನೀವು ಒಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ಬರ್ಬೋದಲ್ಲ ಅಂಥೇಳಿ ವೆಂಕಪ್ಪ ಶೆಟ್ಟಿ ಏನು ಮಾಡಿರ್ತಾನೆ, ಹೋಗಿ ಒಪ್ಪಿಸ್ಕೊಂಡು ಬಂದಿರ್ತಾನೆ. ಸೊ ಪ್ರತಿದಿನ ಇವನೇನು ಮಾಡ್ತಾನೆ, ಹೋಗ್ತಾನೆ ಅಲ್ಲಿ ನೀರು ಕಾಯಿಸೋ ಅಷ್ಟೊತ್ತಿಗೆ ಒಂದು 2-3 ಸೌದೆ ಒಳಗಡೆ ತುಂಡು ಹಾಕಿರ್ತಾಳೆ. ಹಾಕಿದ ತಕ್ಷಣ ಅಲ್ಲಿ ಹೆಂಡತಿ ಜೋರಾಗಿ ಕುಕ್ಕತ್ತಾಳೆ, ಇದೇನೋ ನೀರು ಸಾಕು, ಕಾಯಿಸಿದ್ದು ಸಾಕು, ಬರೀ ಅವಳಿಗೆ ಬೇಕಾಗಿರೋದು ಎಷ್ಟು ಉಗುರು ಬೆಚ್ಚು ನೀರು ಸಾಕು, ಅದಕ್ಕಿಂತ ಜಾಸ್ತಿ ನೀವೇನು ಕಾಯಿಸ್ತೀರಾ ಅಂತ ಹೇಳಿಬಿಟ್ಟು ಪ್ರತಿದಿನ ಹೀಗೆ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಒಂದು ಸಲ ಏನು ಮಾಡ್ತಾಳೆ, ಒಂದು ಮಾತು ಜಾಸ್ತಿ ಆಡ್ಬಿಡ್ತಾಳೆ, ಇದೇನು ನಾವು ಸತ್ತೋಗಿ ಇರ್ತಕ್ಕಂಥ ವ್ಯಕ್ತಿಗೆ ನೀರನ್ನು ಹಾಕೋದಕ್ಕೆ ನೀವೇನಾದರೂ ಕಾಯಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ಬಿಡ್ತಾಳೆ. ಸರಿ, ಜೋರಾಗಿ ಮಾತಾಡ್ತಾಳೆ. ಆದಮೇಲೂ ಕೂಡ ಅವ್ರು ಏನು ಮಾಡ್ತಾರೆ, ತಲೆ ಕೆಡಿಸ್ಕೊಳ್ದಲೆ ಮತ್ತೆ ಸೌದೆಗಳನ್ನು ಒಲೆ ಒಳಗಡೆ ಹಾಕ್ತಾ ಇರಬೇಕಾದಾಗ ಜೋರಾಗಿ ಓಡ್ ಬಂದ್ಬಿಟ್ಟು ಏನು ಮಾಡ್ತಾಳೆ, ಆ ಒಲೆಯ ಒಳಗಡೆ ಇರ್ತಕ್ಕಂಥ ಸೌದೆಗಳನ್ನು ತೆಗೆದು ಹೊರಗಡೆ ಎಸ್ಬಿಡ್ತಾಳೆ. ಎಸೆದ ಮೇಲೆ ಇದೇನು ನಾವು ನೀರು ಬೇಕಾಗಿರ್ತಕ್ಕಂಥದ್ದು ಬಾಣಂತಿಗೆ ಮಾತ್ರ, ನೀವು ಮತ್ತೆ ಇನ್ನೇನಕ್ಕೆ ಇಷ್ಟೊಂದು ಸೌದೆಗಳನ್ನು ಹಾಕಿಬಿಟ್ಟು ಇಷ್ಟು ನೀರನ್ನು ಕಾಯಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ, ಅಲ್ಲಿಂದ ನಿಧಾನಕ್ಕೆ ಎದ್ಬಿಟ್ಟು ಹೊರಗಡೆ ಬಂದ್ಬಿಡ್ತಾನೆ. ಸೊ ಹೊರಗಡೆ ಬರಬೇಕಾದ್ರೆ ಯೋಚನೆ ಮಾಡ್ತಾರೆ, ನನಗೇನಿದೆ, ನನಗೆ ಬಂದಿರತಕ್ಕಂಥದ್ದು ರೋಗ ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ರೋಗ, ಯಾವುದು, ವಾತದ ರೋಗ. ಅದಕ್ಕೆ ಬೇಕಾಗಿರೋದೇನು, ಬಿಸಿ ನೀರು. ಆ ಬಿಸಿ ನೀರಿಗೆ ಪ್ರತಿ ಉಪಕಾರ ಏನು ಮಾಡ್ತಿದ್ದೀನಿ ನಾನು, ಅವ್ರಿಗೂ ಕೂಡ ಕಾಯಿಸ್ಕೊಡ್ತಾ ಇದ್ದೀನಿ. ಅವ್ರು ಮಿಂದಾದ್ಮೇಲೆ ನಾನು ಮೀತೀನಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ 40 ದಿನ ಆಗಿದೆ. 40 ದಿನದಲ್ಲೇ ಒಂದು 4ರಿಂದ 5 ಟೈಮ್ ಮಾತ್ರ ಬಿಸಿನೀರು ಏನು ಸಿಕ್ಕಿರುತ್ತೆ, ಅವ್ರು ಕಾಲ್ಗೆ ಹಾಕ್ಕೊಳ್ಳೋಕೆ ಸಿಕ್ಕಿರುತ್ತೆ ಹೊರತು ದೇಹ ಪೂರ್ತಿ ಸ್ನಾನ ಮಾಡೋದಕ್ಕೆ ಅವ್ರಿಗೆ ನೀರು ಸಿಕ್ಕೇ ಇರೋದಿಲ್ಲ. ಇದು ಒಂದು ಸಂದರ್ಭ. ಕ್ಲಿಯರಾ? ಆಮೇಲೆ ಉಮ್ಮಕ್ಕ ಶೆಟ್ಟಿ ಬಗ್ಗೆ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ. ಯಾಕೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹುಡುಗಿ ಇವ್ರ ಮುಂದೆ ಬೆಳೆದಿರ್ತಕ್ಕಂಥ ಒಂದು ಹುಡುಗಿ, ಅಂದರೆ ಅವ್ರ ಅಪ್ಪ ಇವ್ರ ಏಜಲ್ಲಿ ಇರ್ತಕ್ಕಂಥವ್ರು. ಸೊ ಅವರಿಬ್ಬರು ಸಮಾನರು. ಸೊ ಇವಳು ಏನೇ ಮಾತಾಡಿದ್ರು ಕೂಡ ಇವ್ರು ನನ್ನ ಮಗಳು ಸಮಾನ ಅಲ್ವಾ, ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಬಿಡು ಅಂಥೇಳಿ ಸಮಾಧಾನವಾಗೇ ಇರ್ತಾರೆ. ಆದರೆ ಮಾತು ಇವತ್ತು ವಿಕೋಪಕ್ಕೆ ಹೋಗ್ಬಿಡ್ತು. ಎಲ್ಲಿಗೆ ವಿಕೋಪಕ್ಕೆ ಹೋಯ್ತು ಅಂತ ಹೇಳಿದ್ರೆ, ಸತ್ತೋರಿಗೆ ನೀರನ್ನು ಹಾಕಬೇಕಲ್ಲ ಅಂತ ಆ ಮಟ್ಟಕ್ಕೆ ನೀವು ನೀರನ್ನು ಕಾಯಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಬಂದ್ಬಿಡ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಏನಾಗುತ್ತೆ, ವೆಂಕಪ್ಪ ಶೆಟ್ಟಿದು ಸ್ವಲ್ಪ ಕತೆ ಹಿಂದಕ್ಕೆ ಹೋಗುತ್ತೆ. ಏನು ಕತೆ ಹಿಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಬೇಸಿಗೆಗಾಲ ಮುಗೀತು,
ಬೇಸಿಗೆಗಾಲ ಮುಗಿದ ಮೇಲೆ ಚಳಿಗಾಲ ಬರ್ತಾ ಇದೆ. ಸೊ ಚಳಿಗಾಲ ಬರ್ತಾ ಇರಬೇಕಾದಾಗ ಮನೆಯಲ್ಲಿ ಅಷ್ಟೊತ್ತಿಗಾಗಲೇ ಬಾಣಂತಿ ಬಂದೇಳೆ ಅಂತ ಹೇಳಿದ್ಮೇಲೆ ಅವರ ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಕ್ಕಲು ಆಳುಗಳಿರ್ತಾರೆ. ಒಕ್ಕಲು ಆಳು ಅಂತ ಹೇಳಿದ್ರೆ ಅವ್ರ ಮನೇಲೇ ಕೆಲಸ ಮಾಡೋರು. ಅವ್ರ ಮನೆ ಬಿಟ್ಟು ಬೇರೆ ಇನ್ನೆಲ್ಗೂ ಕೂಡ ಕೆಲಸಕ್ಕೆ ಹೋಗಲ್ಲ. ಇದನ್ನು ನಾವು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ನಿಮ್ಮ ಚಿಕ್ಕಮಂಗ್ಳೂರಲ್ಲಿ ನೋಡ್ತೀವಿ ಇದನ್ನು, ಅಥವಾ ಶಿವಮೊಗ್ಗದಲ್ಲಿ ನೋಡ್ತೀವಿ. ಶಿವಮೊಗ್ಗದಲ್ಲಿ ಈಗ ದೊಡ್ಡ ದೊಡ್ಡ ಗೌಡ್ರು ಇರ್ತಾರಲ್ಲ, ಅವರ ಒಂದು 20 ಎಕರೆ 30 ಎಕರೆ ಭತ್ತದ ಗದ್ದೆನೋ ಅಥವಾ ಕಬ್ಬಿನ ಗದ್ದೆನೋ ಏನೇನೋ ಇರ್ತಾವೆ. ಅಲ್ಲಿ ಅವ್ರ ಮನೇಲಿ ಒಂದು 50-60 ವರ್ಷದಿಂದ ಅದೇ ಮನೇಲಿ ಅವ್ರು ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅವರನ್ನು ಒಕ್ಕಲು ಮನೆ ತಂದವರು ಅಂತ ಕರೀತಾರೆ. ಸೊ ಚಿಕ್ಕಮಂಗ್ಳೂರಲ್ಲಿ ಹೆಂಗಾಗ್ತದೆ ಅಂದರೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋರು ಅವ್ರು ಅದೇ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಹೊರತು ಇನ್ನೊಬ್ಬ ಬಂದ್ಬಿಟ್ಟು ಯಜಮಾನ ಕರೆದಾಗ ಈಗ ನಾವು ಕೊಡ್ತೀವಿ ಬಾರಪ್ಪ ಅಥವಾ ಒಂದು 50-100 ಜಾಸ್ತಿ ಕೊಡ್ತೀವಿ ಬಾ ಅಂತ ಹೇಳಿದ್ರು ಬರೋದಿಲ್ಲ. ಸೊ ಅಂಥ ಒಕ್ಕಲು ಮನೆಯವ್ರನ್ನ ಇವ್ನು ಹೋಗಿ ಕೇಳ್ತಾನೆ, ಇಲ್ಲ ಸ್ವಾಮಿ ನಾವು ಬರೋಕ್ಕಾಗಲ್ಲ, ಯಾಕೆಂದರೆ ಚಳಿಗಾಲ ಈ ಟೈಮಲ್ಲಿ ನಾವು ಹೆಂಗೆ ಬರೋಕ್ಕಾಗತ್ತೆ ಅಂತ ಹೇಳ್ಬಿಡ್ತಾರೆ. ಅದ್ರ ಜೊತೆಗೆ ಸೌದೆಗಳು ಕೂಡ ಇರಲ್ಲ, ಯಾರ ಮನೆಗೆ ಹೋದ್ರೂ ಕೂಡ ಸೌದೆಗಳು ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಇವ್ರೇನು ಮಾಡ್ತಾರೆ, ಸ್ವಲ್ಪ ಸೌದೆಗಳನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಸೊ ಆವಾಗ ಈ ಸಮಸ್ಯೆನ ಹಿಡ್ಕೊಂಡು ಯಾರನ್ನಾದರೂ ಹೋಗಿ ಕೇಳ್ಕೋಬೇಕಲ್ಲ ಅಂತ ಹೇಳಿ ಬರ್ತಾ ಇರಬೇಕಾದಾಗ ಅಂಗಡಿ ಹತ್ರ ಇವ್ನು ಕೂತಿರ್ತಾನೆ. ಆವಾಗ ಹಸಿರು ಶಾಲ್ ಕಾಣುತ್ತೆ. ಕಂಡಿದ ತಕ್ಷಣ ಅವ್ರ ಹತ್ರ ಹೋಗಿ ಕೇಳ್ತಾನೆ, ಈ ಥರ ನನ್ನ ಮಗಳು ಬಾಣಂತಿಯಾಗಿದ್ದಾಳೆ, ಅವಳಿಗೆ ನೀರು ಕಾಯಿಸ್ಬೇಕು, ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ, ಯಾರನ್ನು ಕೇಳಿದ್ರು ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ, ನಾನು ಹೋದರೆ ನನಗೂ ಕೂಡ ಬಿಸಿನೀರು ಸಿಗತ್ತಲ್ವಾ ಅಂತ ಯೋಚನೆ ಮಾಡಿಬಿಟ್ಟು, ಸರಿ ಹಾಗಾದರೆ ನಾನೇ ಬರ್ತೀನಿ, ನೀನೇನು ಯೋಚನೆ ಮಾಡ್ಬಿಡು, ಆದರೆ ನನಗೂ ಬಿಸಿನೀರು ಬೇಕು, ಆ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ಆ ಬಿಸಿನೀರಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನಾನು ಬಂದು ನಿನ್ನ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಅವನಿಗೆ ಬೇಕಾಗಿದ್ದು ಕೂಡ ಅದೇ, ಅವರೇ ಬಂದು ನೀರನ್ನು ಕಾಯಿಸ್ಕೊಡ್ಲಿ ಅಂತ ಹೇಳಿ. ಯಾಕೆಂದರೆ ಊರಲ್ಲಿರ್ತಕ್ಕಂಥವ್ರಾಗಲಿ, ಹೆಂಡತಿ ಕಡೆಯವರಾಗಲಿ, ಗಂಡನ ಕಡೆಯವರಾಗಲಿ ಯಾರ್ಯಾರು ಕೂಡ ಬರೋದಿಲ್ಲ. ಯಾಕೆಂದರೆ ಆ ಚಳಿನಲ್ಲಿ ಆ ಟೈಮಲ್ಲಿ ನೀರು ಹೆಂಗೆ ಕಾಯಿಸೋಕ್ಕಾಗತ್ತೆ? ಅದು ಕೂಡ ಎಲ್ಲ ಸೌದೆ ಎಲ್ಲ ಏನಾಗಿರ್ತವೆ ಅಂತ ಹೇಳಿದ್ರೆ ನೀರಾಗಿರ್ತವೆ. ಅವನ್ನ ಇಟ್ಬಿಟ್ಟು ಹೆಂಗೆ ಸೌದೆ ಉರ್ಸೋಕ್ಕಾಗತ್ತೆ? ಸೊ ಆಗಲ್ಲ ಅಂತ ಹೇಳಿದಾಗ ಇವ್ರು ಒಪ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಏನು ಅಂದರೆ ದುಡ್ಡು ಕಾಸು ಏನೂ ಇಲ್ದಂಗೆ ಅವ್ರು ಒಪ್ಕೊಂಡಿರ್ತಾರಲ್ಲ ಅನ್ನೋದಕ್ಕೋಸ್ಕರ ಅವ್ನು ಖುಷಿ ಪಟ್ಬಿಟ್ಟು ಕರ್ಕೊಂಡು ಪ್ರತಿದಿನ ಬನ್ನಿ ನೀರು ಕಾಯಿಸಿ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಸೊ ಹೀಗೆ ನಡೀತಾ ಇರೋ ಕಥೆ ಇದು. ಅವ್ರದ್ದು ಒಂದು ಸ್ವಲ್ಪ ಹಿಂದಿನ ಸ್ಟೋರಿ. ಅದಾದಮೇಲೆ ಖಾದ್ರಿ ಸಾಬ ಅನ್ನೋನು ಆ ಊರಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರೋನು. ಯಾಕೆ ದೊಡ್ಡ ಮಟ್ಟದ ಹೆಸರನ್ನ ಮಾಡಿ ಏನೇ ಅಂತ ಹೇಳಿದ್ರೆ, ಈ ಬಾಣಂತಿಗೆ ಬೇಕಾಗಿರ್ತಕ್ಕಂಥ ಓಲೆ ಬೆಲ್ಲ ಅಂತ ಬರುತ್ತೆ. ಓಲೆ ಬೆಲ್ಲ ಅಂತ ಹೇಳಿದ್ರೆ ಬಾಣಂತಿ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಬೆಲ್ಲದ ಏನು ಹೇಳ್ತಾರೆ, ಬೆಲ್ಲದ ಚೂರ, ಅದು ಬೇರೆ ಇನ್ನೊಂದು ಯಾವುದೋ, ಅದನ್ನು ಓಲೆ ಬೆಲ್ಲ ಅಂತ ಕರೀತಾರೆ. ಅಚ್ಚು ಬೆಲ್ಲ ಅಲ್ಲ, ಓಲೆ ಬೆಲ್ಲ ಬೇರೆ ಅದು. ಸೊ ಆ ಬೆಲ್ಲವನ್ನು ಕೇಳಬೇಕು ಅಂತ ಇವನು ಕೂಡ ಒಂದು ಮಟ್ಟಿಗೆ ಖಾದ್ರಿ ಸಾಬ್ಗಿಂತ ಸ್ವಲ್ಪ ಶ್ರೀಮಂತನಾಗಿರ್ತಾನೆ. ಇವನು ಊರವ್ರು ಎಲ್ಲರ ಹತ್ರನೂ ಕೇಳ್ಕೊಂಬರ್ತಾನೆ, ಬಟ್ ಇವನಿಗೆ ಸಿಗಲ್ಲ. ಆದರೆ ಅದೇ ಖಾದ್ರಿ ಸಾಬ ಏನು ಮಾಡ್ತಾನೆ, ಹೋಗಿ ಬೇರೆಯವ್ರ ಹತ್ರ ಹೋಗಿ ಕೇಳ್ಕೊಂಬಂದು ಅಲ್ಲಿ ಊರಲ್ಲಿರ್ತಕ್ಕಂಥ ಒಬ್ಬ ಜೋಯಿಸನ ಹತ್ರ ಹೋಗಿ ಕೇಳ್ತಾನೆ. ಅವ್ನು ಸಡನ್ನಾಗಿ ಇವ್ನು ಕೈಲಿ ಕೊಟ್ಟು ಕಳಿಸ್ಬಿಡ್ತಾನೆ. ಅಂದರೆ ಹೆಸರು ಕೂಡ ಆ ಮಟ್ಟಕ್ಕೆ ಅವ್ನು ಮಾಡ್ಕೊಂಡೇನು.